ಕನ್ನಡದ 8 ಮಹಾಕವಿಗಳು ಜ್ಞಾನಪೀಠಗಳನ್ನು ಪಡೆದು ಕನ್ನಡವನ್ನು ರಾಷ್ಟ್ರಮಟ್ಟಕ್ಕೇರಿಸಿದ್ದಾರೆ. ಅವರಲ್ಲಿ ರಾಷ್ಟ್ರಕವಿ ಕುವೆಂಪು ಪ್ರಥಮರು ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಅಭಿಪ್ರಾಯಪಟ್ಟರು. ನಗರದ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನ ಸಭಾಂಗಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಎಚ್ ಶಿವರಾಮೇಗೌಡ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಸಹಯೋಗದೊಂದಿಗೆ ಸೋಮವಾರ ಹಮ್ಮಿಕೊಂಡಿದ್ದ ವಿಶ್ವ ಮಾನವ ದಿನಾಚರಣೆ, ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಹಾಗೂ ನಾಡಗೀತೆ ಶತಮಾನೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ನಮ್ಮ ಸಂಸ್ಕೃತಿ ಶ್ರೀಮಂತಿಕೆಯಿಂದ ಕೂಡಿದೆ. ನಮ್ಮ ಭಾಷೆ ಸೊಗಸಾಗಿದೆ. ನಮ್ಮ ಭಾಷೆಯು ಬೆಳವಣಿಗೆಗೆ ನಾವು ಶ್ರಮಿಸಬೇಕು. ಹಲವು ಭಾಷೆ ಮಾತನಾಡಿದರು. ಕನ್ನಡವನ್ನು ಉಳಿಸಿ ಬೆಳೆಸೋಣ ಎಂದರು. ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಕೀರ್ತಿ ಕುವೆಂಪುರವರು, ನಮ್ಮ ನಾಡಿನದು, ಅದು ನಮ್ಮ ಹೆಮ್ಮೆ ಕೂಡ. ಆನಂತರ ಬಹಳಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ರಾಜ್ಯಕ್ಕೆ, ನಮ್ಮ ಭಾಷೆಗೆ, ನಮ್ಮ ಭಾಷೆಯನ್ನು ಆಧರಿಸಿ ಬಹಳಷ್ಟು ಅತ್ಯುತ್ತಮ ಕೃತಿಗಳಿಗೆ ನಾವು ರಾಷ್ಟ್ರಪತಿ ಗಳಿಸಿದ್ದೇವೆ. ಜ್ಞಾನಪೀಠ ಪ್ರಶಸ್ತಿ ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳು ಅವಲೋಕನ ಮಾಡಬೇಕಾದಂತ ಅವಶ್ಯಕತೆ. ನಮ್ಮ ಅಸ್ತಿತ್ವ ಗಟ್ಟಿಯಾಗಿರ್ಬೇಕು, ನಮ್ಮ ಅಸ್ತಿತ್ವ ಆಕರ್ಷಣೀಯವಾಗಿರ್ಬೇಕು. ನಮ್ಮ ಅಸ್ತಿತ್ವಕ್ಕೆ ಎಂದೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತಂದ್ರೆ ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ ಅದು ಶ್ರೀಮಂತವಾಗಿರ್ಬೇಕು. ನಮ್ಮ ಭಾಷೆ ಶ್ರೀಮಂತ ಆದರೆ ಮಾತ್ರ ನಮಗೆ ನಮ್ಮನ್ನು ನಾವು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ. ನಾವು ಯಾವ ರಾಜ್ಯದವರು ಅಂದರೆ ಕರ್ನಾಟಕದವರು, ಕನ್ನಡದವರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನು ಶ್ರೀಮಂತಗೊಳಿಸಿದಂಥ ಬಹಳಷ್ಟು ನಮ್ಮ ಹಿರಿಯ ಮುತ್ಸದ್ದಿಗಳ ಸುಮಾರು 8 ಜನ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ನಮ್ಮ ರಾಜ್ಯದವರೇ, ನಮ್ಮ ಕನ್ನಡದವರೇ, ನಮ್ಮ ಕನ್ನಡ ಭಾಷೆಯನ್ನ ಅತ್ಯಂತ ಶ್ರೀಮಂತಗೊಳಿಸಿದಂಥ ಮಹಾನ್ ವ್ಯಕ್ತಿಗಳು ನಮ್ಮ ರಾಜ್ಯದವರು. ಅದರಲ್ಲಿ ಮೊದಲಿಗಿರೋದೇ ನಮ್ಮ ಕುವೆಂಪು. ನಮ್ಮ ರಾಜ್ಯದಲ್ಲಿ ನೆಲ ಜಲ ಸಮೃದ್ಧಿಯಾಗಿದ್ದಾಗ ಮಾತ್ರ ನಮ್ಮನ್ನ ಗುರುತಿಸಲಿಕ್ಕೆ ಸಾಧ್ಯ. ನಮ್ಮ ಸಂಸ್ಕೃತಿ ವಿಶೇಷವಾಗಿರಬೇಕು. ನಮ್ಮ ಸಂಸ್ಕೃತಿಯಲ್ಲಿ ಶ್ರೀಮಂತಿಕೆ ಇರಬೇಕು. ನಮ್ಮ ಸಂಸ್ಕೃತಿ ಇನ್ನೊಬ್ಬರಿಗೆ ಅನುಕರಣೆ ಆಗಿರಬೇಕು. ಆಗ ಮಾತ್ರ ನಮ್ಮ ಭಾಷೆ ಶ್ರೀಮಂತಿಕೆ ಆಗಿರಬೇಕು, ನಮ್ಮ ಸಂಸ್ಕೃತಿ ಇನ್ನೊಬ್ಬರಿಗೆ ಅನುಕರಣೆ ಆಗಿರಬೇಕು, ನಮ್ಮ ನೆಲ ಜನ ಸಮೃದ್ಧಿ ಆಗಿರಬೇಕು. ಆಗ ಮಾತ್ರ ನಮ್ಮನ್ನ ಬೇರೆ ರಾಜ್ಯದವರು, ಬೇರೆ ಭಾಷಿಕರು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ, ಗೌರವಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಅಸ್ತಿತ್ವ ಅತ್ಯಂತ ಗಟ್ಟಿಯಾಗಿ ಈ ದೇಶದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಿ ಉಳಿಯಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುವೆಂಪುರವರು ಈ ರಾಜ್ಯದ ಸಂಪತ್ತು, ಅದು ಭಾಷೆ ಸಂಪತ್ತು, ಸಮೃದ್ಧಿಯ ಏನು ನೆಲ ಜಲ ಸಂಪತ್ತನ್ನ, ಸಾಂಸ್ಕೃತಿಕ ಸಂಪತ್ತನ್ನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಸಿಕೊಟ್ಟಿರುವಂಥ ಮೇರು ವ್ಯಕ್ತಿತ್ವ ಕುವೆಂಪು. ಅವರು ಒಂದಲ್ಲ, ಅವರು ಕಂಡುಕೊಂಡಿರುವಂಥ ಹಲವಾರು ಆಯಾಮಗಳಲ್ಲಿ ಉದ್ದಗಲಕ್ಕೂ ಈ ರಾಜ್ಯದಲ್ಲಿರುವಂಥ ವಿಭಿನ್ನವಾದ ಸಂಸ್ಕೃತಿಯನ್ನು ತಮ್ಮದೇ ಆದ ಕೃತಿಗಳ ಮೂಲಕ ಅದನ್ನು ಹೊರಪ್ರಪಂಚಕ್ಕೆ ಬರವಣಿಗೆಯ ಮೂಲಕ ತಿಳಿಸಿ ಹೇಳಿರುವಂಥದ್ದು ಮತ್ತು ಆ ಮೂಲಕ ಕನ್ನಡ ಭಾಷೆಗೆ ವಿಶೇಷವಾದ ಸ್ಥಾನಮಾನವನ್ನು ರಾಷ್ಟ್ರಮಟ್ಟದಲ್ಲಿ ತಂದುಕೊಟ್ಟಿರುವಂಥ ಕೀರ್ತಿ. ಅದಕ್ಕಾಗಿ ಅವರು ವಿಶ್ವಮಾನವ ಎನ್ನುವಂಥ ಬಿರುದನ್ನು ಪಡೆದಿರುವಂಥದ್ದು ಮತ್ತು ವಿಶ್ವಮಾನವ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಕುವೆಂಪು. ನಾಡಗೀತೆ ಇವತ್ತು, ನಾಡಗೀತೆಯನ್ನು ಏನೋ ಇವತ್ತು ಬರೆದು 100 ವರ್ಷಗಳಾದವು. ನಾಡಗೀತೆ ಮುಖಾಂತರ ನಾವು ಆ ನಾಡಗೀತೆ ಹಾಡ್ತಾ ಇದ್ರೆ ಏನೋ ಒಂದು ಮೈಯಲ್ಲಿ ರೋಮಾಂಚನ ಆಗ್ತದೆ. ನಮ್ಮ ಸಂಸ್ಕೃತಿ ಇಷ್ಟೊಂದು ಶ್ರೀಮಂತವಾಗಿದೆಯೇ, ನಮ್ಮ ಭಾಷೆ ಇಷ್ಟೊಂದು ಸೊಗಸಾದ ಭಾಷೆ ಇದೆ, ನಮ್ಮ ನೆಲ ಜಲ ಸಂಸ್ಕೃತಿ ಯಾವ ಮಟ್ಟದಲ್ಲಿದೆ ಎನ್ನುವಂಥ
ಒಂದು ಪರಿಚಯ ಆ ಒಂದು ನಾಡಗೀತೆಯಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತದೆ. ಹೀಗಾಗಿ ನಾವು ಆರಾಧಿಸಬೇಕಾದಂಥದ್ದು ನಮ್ಮ ಭಾಷೆ. ಭಾಷೆ ಇದ್ದರೆ ಮಾತ್ರ ನಾವು, ನಮ್ಮ ಸಂಸ್ಕೃತಿ ಇದ್ದರೆ ನಾವು, ನಮ್ಮ ನೆಲ ಜಲ ಸಮೃದ್ಧಿಯಾಗಿದ್ದರೆ ಮಾತ್ರ ನಮ್ಮ ಉಳಿವು, ನಮ್ಮ ಅಸ್ತಿತ್ವ. ಇಲ್ಲವಾದಲ್ಲಿ ನಮ್ಮ ಭಾಷೆಯಲ್ಲಿ ಏನಾದರೂ ನಾವು ನಿರ್ಲಕ್ಷ್ಯ ಮಾಡಿದ್ದರೆ, ನಮ್ಮ ಭಾಷೆ ಅಂದರೆ ನಮ್ಮ ಆತ್ಮದಿಂದ ಬರುವಂಥ ಪದಗಳು, ಆ ವಾಕ್ಯಗಳು, ಅವು ನಮ್ಮನ್ನು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಪರಿಣಾಮವನ್ನು ಬೀರುವಂಥ. ವಿಶೇಷ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಿರಿಯ ರಂಗಕರ್ಮಿ ವಿಎನ್ ಅಕ್ಕಿ, ವಿಶ್ವಗುರು ಬಸವಣ್ಣ, ವಿಶ್ವಮಾನವ ಕುವೆಂಪು ಅವರ ಆಶಯಗಳನ್ನು ಒಂದಂಶವನ್ನು ರೂಢಿಸಿಕೊಂಡರೆ ಸಾಕು, ನಮ್ಮತನ ಉಳಿಸಿಕೊಳ್ಳಬಲ್ಲೆವು ಎಂದರು. ವಿಶ್ವ ಮಾನವ ಅಂತ ಕರ್ಕೋತೀವಿ, ಮತ್ತೊಬ್ಬರು ನಾವೇನು ಕರ್ಕೋತೀವಿ, ವಿಶ್ವ ಗುರು ಅಂತ ಕರ್ಕೋತೀವಿ. ನಾವು ಇಬ್ಬರ ಮಧ್ಯೆ ಬೆಳಿತೀವಿ, ಬಸವ ಮತ್ತು ಕುವೆಂಪುರ ಮಧ್ಯೆ ಬೆಳಿತೀವಿ. ನಾವೇನಾಗೀವಿ, ಏನೇನು ಆಗಿಲ್ಲ, ಏನೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸರ್ ಹೇಳಿದ್ರು, ನಮ್ಮ ನಾಡಗೀತೆ ಬಗ್ಗೆ ಶಾಂತಿಯ ತೋಟ. ಯಾರಿಗಿದೆ ಶಾಂತಿಯ ತೋಟ? ಮೂರು ಬಿಟ್ಟವರಲ್ಲ, ಅವ್ರಿಗದು ಶಾಂತಿ ತೋಟ. ನಮಗಿಲ್ಲ, ಎಲ್ಲಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ರಸ್ತೆ ಆ ಶಾಂತಿಯ ತೋಟ ಅರ್ಥ ಯಾರಿಗದು ಗೊತ್ತಿಲ್ಲ. ಎಲ್ಲರೂ ಬಳಸ್ತಾರೆ, ಯಾಕೆ ಬಳಸ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಖುಷಿ ಅದ ಬಳಸ್ತಾರ, ನಾವು ಬಳಸ್ಲಿಕ್ಕೆ ಆಗಲ್ಲ. ಅದು ಇಲ್ಲಿ ಇವತ್ತಿನ ಕಾರ್ಯಕ್ರಮದ ಒಂದು ಸಣ್ಣ ಮಕ್ಕಳು ಇಬ್ಬರು ಪದ ಹಾಡಿದರು. ಮೊದಲನೆಯದು ಕುವೆಂಪು ಅವರ ವಿರೋಧಿ, ಎರಡನೇದು ಕುವೆಂಪು ಅವರ ಪಾಲಾಗಿತ್ತು. ವೈಜ್ಞಾನಿಕ ಮನೋಭಾವನ ಹೇಳ್ತಾ ಇತ್ತು. ಯೋಚನೆ ಮಾಡಿ ನೀವಷ್ಟು ಮಕ್ಕಳಿಗೆ, ನಿಜವಾಗ್ಲೂ ಮಕ್ಕಳೇ, ಇದು ಒಂದು ವಿಜ್ಞಾನ ಕೇಂದ್ರ. ಇದು ನೀವೆಲ್ಲ ನರ್ಸ್ಗಳಾಗೋರು ಮುಂದೆ ನಮ್ಮ ಜೀವಕ್ಕೆ ಉಳಿಸೋದಕ್ಕೆ ನೀವು ಕಾರಣೀಭೂತರಾದವರು. ಅಲ್ಲಿ ಏನಿದ ವಿಜ್ಞಾನದ ವೈಜ್ಞಾನಿಕ ಇದೆ, ಅಲ್ಲಿ ಬಿಟ್ರೆ ಯಾವ ದೇವರು ಬರಲ್ಲ. ನೀವೆಲ್ಲ ಅವ್ರು ಸತ್ತ ಮೇಲೆ ಇಲ್ರಿ ಎಲ್ಲ. ಸೇವಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಶರಣಬಸವ ಜೋಳದಡಗಿ ಮಾತನಾಡಿ, ಹಳೆಯ ಕಾಲದಲ್ಲಿ ಅಸೌಕರ್ಯ ಕಾಲದಲ್ಲಿ ಉನ್ನತ ಶಿಕ್ಷಣ ಪಡೆದ ನಮಗೂ ಎಲ್ಲವೂ ಕೈಗೆಟುಕುವ ಕಾಲದಲ್ಲಿರುವ ನಿಮಗೂ ವ್ಯತ್ಯಾಸವಿದೆ. ನಾವು ಕನ್ನಡದ ವಿದ್ಯಾರ್ಥಿಗಳು, ಆದರೆ ನೀವು ಕನ್ನಡವನ್ನು ಬೆಳೆಸುವ ಸ್ಥಾನದಲ್ಲಿದ್ದೀರಿ. ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ ಎಂದರು. ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷ ವಿಜಯಕುಮಾರ್ ಜಾಗಟಗಲ್ ನಾಡಗೀತೆಯ ಹುಟ್ಟಿದ ಕಾಲ, ಅದು ಬಿಂಬಿಸುವ ಅರ್ಥ ವಿವರಿಸಿದರಲ್ಲದೆ ಕುವೆಂಪು ಅವರ ಕೊಡುಗೆ ಕನ್ನಡಕ್ಕೆ ಸಾಕಷ್ಟಿದೆ ಎಂದರು. ವಿಶ್ವ ಮಾನವ ದಿನಾಚರಣೆ ಅಂತೇಳಿ ಘೋಷಣೆ ಮಾಡಿದೆ. ಏನು ಅವರ ಕುವೆಂಪು ಅವರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಒಂದು ಕೃಷಿ ನಾಡಿಗೆ ಅವರ ಕೊಡುಗೆಯನ್ನ ಗುರುತಿಸಿ ಈ ಒಂದು ಗೌರವವನ್ನ ಕೊಡ್ತಿರುವಂತದ್ದು. ಈ ವಿಶ್ವ ಮಾನವ ದಿನಾಚರಣೆ ಮತ್ತು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮಗಳನ್ನ ಸರ್ಕಾರ ಆಯೋಜನೆ ಮಾಡಬೇಕು ಅಂತ ಅವರ 100 ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಾಡಿತು. ಈಗ 120ನೇ ಹುಟ್ಟುಹಬ್ಬವನ್ನ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಕುವೆಂಪು ಅವರು ನಿಜಕ್ಕೂ ಕೂಡ ವಿಶ್ವ ಮಾನವ ಸಂದೇಶವನ್ನ ಜಗತ್ತಿಗೆ ಸಾರಿರುವಂತದ್ದು. ಈಗಾಗಲೇ ಹಿರಿಯ ರಂಗಕರ್ಮಿಗಳಾದಂತ ವಿಎನ್ ಅಕ್ಕಿ ಅವರು ಮಾತಾಡಿದ್ರು, ವಸಂತ್ ಕುಮಾರ್ ಸರ್ ಕೂಡ ಮಾತಾಡಿದ್ರು. ಈ ವಿಶ್ವ ಮಾನವ ಸಂದೇಶ ಮತ್ತು ಕುವೆಂಪು ಅವರ ಬರಹಗಳ ಮಹತ್ವವನ್ನ ಅವರು ಹೇಳಿದ್ರು. ಆದ್ರೆ ಅದರ ಪಾಲನೆಯ ವಿಚಾರ ಬಂದಾಗ ಮಾತ್ರ ಎಲ್ಲರೂ ಯೋಚನೆ ಮಾಡ್ಬೇಕಂತದ್ದು. ಯಾಕಂದ್ರೆ ಪ್ರತಿಯೊಬ್ಬ ಮಗು ಕೂಡ ಹುಟ್ಟಬೇಕಾದ್ರೆ ವಿಶ್ವ ಮಾನವನಾಗಿಯೇ ಹುಟ್ಟತಾನಂತೆ. ಆದ್ರೆ ಅವನನ್ನ ಅವರ ತಂದೆ ತಾಯಿಗಳಿರ್ಬೋದು, ಸಮಾಜ ಇರ್ಬೋದು, ಮುಂದಿನ ವಾತಾವರಣ ಇರ್ಬೋದು, ಅದೆಲ್ಲ ಕೂಡ ಅಲ್ಪ ಮಾನವನನ್ನಾಗಿ ಮಾಡಿಬಿಡುತ್ತೆ. ಜಾತಿ, ಧರ್ಮ, ಭಾಷೆ ಎಲ್ಲ ಬೇರೆ ಬೇರೆ ಭೇದಗಳನ್ನ ತುಂಬುತ್ತಾ ಅಲ್ಪ ಮಾನವನನ್ನಾಗಿ ಮಾಡುತ್ತೆ. ಆ ಅಲ್ಪ ಮಾನವನಾದಂತ ಮನುಷ್ಯ ವಿಶ್ವ ಮಾನವ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುವೆಂಪು ಅವರು ವಿಶ್ವ ಮಾನವ ಸಂದೇಶವನ್ನ ಸಾರಿರುವಂತದ್ದು. ಆದ್ರೆ ವಿಶ್ವ ಮಾನವ ಆಗುವ ಒಂದು ನಿಟ್ಟಿನಲ್ಲಿ ಮನುಷ್ಯರು ನಿಜಕ್ಕೂ ಇನ್ನೂ ಪ್ರಯತ್ನದಲ್ಲಿ ಇದ್ದಾರೆ ಬಹುಶಃ. ಯಾಕೆಂದ್ರೆ ನಾವೆಲ್ಲ ಮಂಗಳ ಗ್ರಹದಲ್ಲಿ ಸೈಟ್ ಸಿಗುತ್ತಾ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಬೇರೆ ಗ್ರಹದಲ್ಲಿ ನಮಗ್ ಜಾಗ ಸಿಗುತ್ತಾ, ನಾವು ಅಲ್ಲಿ ಒಂದು ಇಂಡಸ್ಟ್ರಿ ತೆಗಿಬಹುದಾ, ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ಕುವೆಂಪು ಅವರ ಈ ವಿಶ್ವ ಮಾನವ ಆಗುವ ಒಂದು ಏನು ವಿಚಾರ ಇದೆ
ನಾವು ನಮ್ಮ ತಂತ್ರಜ್ಞಾನ ವಿಜ್ಞಾನದ ಮೂಲಕ ಇಡೀ ಜಗತ್ತನ್ನ ಚಿಕ್ಕದಾಗಿ ಮಾಡಿಕೊಂಡು ಆ ರೀತಿಯ ವಿಶ್ವಮಾನವರು ನಾವು ಈಗಾಗಲೇ ಆಗ್ಬಿಟ್ಟಿದೀವಿ. ಯಾಕಂದ್ರೆ ಜಗತ್ತಿನ ಎಲ್ಲೇ ಇರುವ ವಿದ್ಯಮಾನಗಳನ್ನು ನಾವು ಇಲ್ಲಿ ನೋಡ್ಬೋದು. ಮತ್ತು ನಮ್ಮ ಎಸ್ಕೆಇ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಬಾಬುರಾವ್ ಶೇಗುಣಿಸಿ ಅವರು ಇಂತಹ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳಿಗೆ ತಾಳ್ಮೆ ಹಾಗೂ ಜಾಣ್ಮೆ ಎರಡೂ ರೂಢಿಸಿಕೊಳ್ಳಲು ಸಾಧ್ಯವಾಗುತ್ತದೆ, ನಿಮ್ಮ ವೃತ್ತಿ ಜೀವನಕ್ಕೆ ಪೂರಕವಾಗುತ್ತದೆ ಎಂದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಡಾಕ್ಟರ್ ಬಿ ವಿಜಯರಾಜೇಂದ್ರ ಅಧ್ಯಕ್ಷೀಯ ಭಾಷಣ ಮಾಡಿದರು. ಅಶೋಕ್ ಕುಮಾರ್ ಜೈನ್ ಕನ್ನಡ ಬನ್ನಿ ನಮ್ಮ ಸಂಗಡ ಎಂದು ಕರೆ ಕೊಟ್ಟರು. ಸಂಗಮೇಶ್ ಮಂಗನವರ್ ನಿರೂಪಿಸಿದರು. ಗೌರವ ಕಾರ್ಯದರ್ಶಿ ರಾವುತರಾವ್ ಬರೂರು, ಶ್ರೀಮತಿ ಪ್ರತಿಭಾ ಗೋನಾಳ್ ಉಪಸ್ಥಿತರಿದ್ದರು.